ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ಲ ಕೇಳುಗರಿಗೂ ಸ್ವಾಗತ. ಶ್ರೀ ವೇದವ್ಯಾಸರು ವೇದಗಳನ್ನು ವಿಭಾಗಿಸಿ ಬ್ರಹ್ಮಸೂತ್ರಗಳನ್ನು ರಚಿಸಿ ಮಹಾಭಾರತವನ್ನು ರಚಿಸಿದ್ದರೂ ತಮ್ಮ ಕಾರ್ಯದಲ್ಲಿ ಇನ್ನೂ ಏನೋ ಅಪೂರ್ಣವಾಗಿದೆ ಎಂದು ಚಿಂತಿಸುತ್ತಿದ್ದರು. ಆಗ ನಾರದ ಮುನಿಗಳು ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಿದ್ದಾರೆ. ವೇದವ್ಯಾಸರು ಇಷ್ಟೊಂದು ಧರ್ಮಗ್ರಂಥಗಳನ್ನು ರಚಿಸಿದ್ದರೂ ಸಹ ಅವುಗಳಲ್ಲಿ ಭಗವಾನ್ ಶ್ರೀಕೃಷ್ಣನ ನಾಮ, ರೂಪ, ಗುಣ, ಲೀಲೆಗಳನ್ನು ವಿಶೇಷವಾಗಿ ವರ್ಣಿಸುವ ಕಾರ್ಯವು ನಡೆದಿಲ್ಲ. ಜನಸಾಮಾನ್ಯರು ಸಾಮಾನ್ಯವಾಗಿ ಪ್ರವೃತ್ತರಾಗಿರುವಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆಯೇ ಈ ಎಲ್ಲ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಆದರೆ ಜೀವನದ ಪರಮೋನ್ನತ ಗುರಿಯಾದಂತಹ ಭಗವಂತನ ಭಕ್ತಿಯನ್ನು ಸಾಧಿಸಲು ಆತನ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯು ಆತ್ಮಸಾಕ್ಷಾತ್ಕಾರದ ಜ್ಞಾನವನ್ನು ಪಡೆದಾಗ ಆತನಿಗೆ ಲೌಕಿಕ ಮೋಹಗಳು ದೂರವಾಗುತ್ತವೆ. ಈ ರೀತಿ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಆಗಲೇ ಆತನ ಜೀವನವು ಪರಿಪೂರ್ಣವಾಗುತ್ತದೆ. ಆತನಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಆತನ ವೈರಾಗ್ಯವು ಪರಿಪೂರ್ಣವಾಗದು. ಇಲ್ಲಿ ನಾರದ ಮುನಿಗಳು ವೇದವ್ಯಾಸರಿಗೆ ಶ್ರೀಮದ್ ಭಾಗವತವನ್ನು ರಚಿಸಬೇಕೆಂದು ತಿಳಿಸುತ್ತಿದ್ದಾರೆ. ವ್ಯಕ್ತಿಯು ಕಾಮ್ಯಕರ್ಮಗಳ ಫಲವನ್ನು ಭಗವಂತನ ಸೇವೆಯಲ್ಲಿ ಅರ್ಪಿಸಬೇಕು. ಇಲ್ಲವಾದರೆ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ನಾರದ ಮುನಿಗಳು ತಮ್ಮ ಮಾತನ್ನು ಮುಂದುವರಿಸಿ, ಅಥೋ ಮಹಾಭಾಗ ಭವಾನ ಮೋಘದೃಕ್ ಶುಚಿಶ್ರವ ಸತ್ಯರಥೋ ಧೃತವ್ರತ ಉರುಕ್ರಮಾಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರತ ದ್ವಿಚೇಷ್ಟಿತಂ. ಅನುವಾದ: ಹೇ ವೇದವ್ಯಾಸರೇ, ನಿಮ್ಮ ದರ್ಶನ ಪರಿಪೂರ್ಣವಾದದ್ದು, ನಿಮ್ಮ ಯಶಸ್ಸು ನಿಷ್ಕಳಂಕವಾದದ್ದು. ನೀವು ಸತ್ಯನಿರತರು ಮತ್ತು ದೃಢವ್ರತರು. ಆದ್ದರಿಂದ ಜನಸಾಮಾನ್ಯರನ್ನು ಎಲ್ಲ ಲೋಕ ಬಂಧನಗಳಿಂದ ಪಾರು ಮಾಡಲು ನೀವು ಧ್ಯಾನಸ್ಥಿತರಾಗಿ ಭಗವಂತನ ಲೀಲೆಗಳನ್ನು ಕುರಿತು ಚಿಂತಿಸಲು ಸಾಧ್ಯ. ಸಾಮಾನ್ಯ ಜನರಿಗೆ ಸಾಹಿತ್ಯದ ಬಗ್ಗೆ ಸಹಜವಾಗಿ ಆಸಕ್ತಿ ಇರುತ್ತದೆ. ಅವರ ಆಸಕ್ತಿಯನ್ನು ತಣಿಸಲು ಅವರಿಗೆ ಆಧ್ಯಾತ್ಮದ ವಿಚಾರಗಳನ್ನು ತಿಳಿಸಿಕೊಡಬೇಕು. ಭೌತಿಕ ವಿಚಾರಗಳನ್ನು ವ್ಯಕ್ತಿಯು ಎಷ್ಟೇ ತಿಳಿದರೂ ಅವುಗಳಿಂದ ಜೀವನದ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ರಚಿಸುವ ಮೂಲಕ ಜನರಿಗೆ ಭಗವಂತನ ನಾಮ, ರೂಪ, ಗುಣ ಮತ್ತು ಲೀಲೆಗಳ ಕುರಿತಾಗಿ ತಿಳಿಸಬೇಕೆಂದು ನಾರದ ಮುನಿಗಳು ಹೇಳುತ್ತಿದ್ದಾರೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ನ ಪಕ್ಕೋಥ ಪತೇತ್ತತೋ ಯದಿ ಯತ್ರ ಕ್ವಾ ವಾ ಭದ್ರಮಭೂದಮುಷ್ಯ ಕಿಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ಭಗವಂತನ ಭಕ್ತಿ ಸೇವೆ ಮಾಡುವ ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನು ಬಿಟ್ಟುಕೊಟ್ಟ ವ್ಯಕ್ತಿಯು ಕೆಲವೊಮ್ಮೆ ಇನ್ನೂ ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗಬಹುದು. ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ. ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದ್ದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಜೀವಿಯು ತನ್ನ ಎಲ್ಲ ಭೌತಿಕ ಕರ್ತವ್ಯಗಳನ್ನು ತ್ಯಜಿಸಿ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಆತನು ಭಗವಂತನ ಕೃಪೆಗೆ ಪಾತ್ರನಾಗುತ್ತಾನೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಈ ಪ್ರಯತ್ನದಲ್ಲಿ ಒಂದು ವೇಳೆ ವ್ಯಕ್ತಿಯು ವಿಫಲನಾದರೂ ಸಹ ಆತನಿಗೆ ಯಾವುದೇ ನಷ್ಟವಿಲ್ಲ. ಅನೇಕ ಮಹಾನ್ ಭಕ್ತರ ಉದಾಹರಣೆಯ ಜೊತೆಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಭರತ ಮಹಾರಾಜ, ಚಿತ್ರಕೇತು ಇವರೆಲ್ಲರೂ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಕೆಲವೊಮ್ಮೆ ವಿಫಲರಾದಂತೆ ಕಂಡರೂ ಸಹ ಕೊನೆಗೆ ಅವರು ತಮ್ಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ. ಜೀವಿಯು ಭಕ್ತಿ ಸೇವೆಯ ಕರ್ತವ್ಯಗಳಿಂದ ಪತನ ಹೊಂದಿದರೂ ಭಗವಂತನ ಪಾದಕಮಲಗಳನ್ನು ಮರೆಯುವುದಿಲ್ಲ. ಅಲ್ಪವಾದ ಭಕ್ತಿ ಸೇವೆಯೂ ಸಹ ವ್ಯಕ್ತಿಯನ್ನು ಬಹಳ ದೊಡ್ಡ ಗಂಡಾಂತರಗಳಿಂದಲೂ ಕಾಪಾಡಬಲ್ಲುದು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಪತಿತನಾದಂತಹ ಅಜಾಮಿಳನೂ ಸಹ ಹೇಗೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದನು ಎಂಬುದನ್ನು ತಿಳಿದಾಗ ನಮಗೆ ಈ ವಿಷಯವು ಅರ್ಥವಾಗುತ್ತದೆ. ನಾರದ ಮುನಿಗಳು ಇಲ್ಲಿ ಹೇಳುತ್ತಿರುವುದೇನೆಂದರೆ, ವ್ಯಕ್ತಿಯು ಭೌತಿಕವಾಗಿ ಏನನ್ನೇ ಸಾಧಿಸಿದರೂ ಅದನ್ನು ಆತನು ಇಲ್ಲೇ ಬಿಟ್ಟು ಹೋಗಬೇಕು. ಭೌತಿಕವಾಗಿ ಆತನು ಪರಿಪೂರ್ಣತೆಯನ್ನು ಪಡೆದರೂ ಸಹ ಅದು ವಿಫಲತೆಯೇ ಆಗಿರುತ್ತದೆ. ಆದರೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಸ್ವಲ್ಪ ಮಾತ್ರ ಪ್ರಯತ್ನ ಪಡುವುದರಿಂದಲೂ ಆತನು ಬಹಳಷ್ಟು ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ಭ್ರಮತಾಂ ಉಪರ್ಯದಃ ತಲ್ಲಭ್ಯತೆ ದುಃಖವದನ್ಯತಾ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸ. ಅತ್ಯಂತ ಮೇಲಿನ ಬ್ರಹ್ಮಲೋಕದಿಂದ ಅತ್ಯಂತ ಕೆಳಗಿನ ಪಾತಾಳ ಲೋಕದವರೆಗೆ ಅಲೆದರೂ ಯಾವುದು ದುರ್ಲಭವಾಗಿದೆಯೋ ಅಂತಹ ಉದ್ದೇಶ ಸಾಧನೆಗಾಗಿ ಮಾತ್ರವೇ ಬುದ್ಧಿವಂತರೂ ಮತ್ತು ತತ್ವಾಸಕ್ತರೂ ಆದವರು ಪ್ರಯತ್ನಿಸಬೇಕು.
ನಾವು ಬಯಸದೇ ಇದ್ದರೂ ಸಹ ನಮಗೆ ಹೇಗೆ ದುಃಖವು ಪ್ರಾಪ್ತವಾಗುವುದೋ ಅದೇ ರೀತಿಯಾಗಿ ವಿಷಯ ಸುಖವು ಕೂಡ ತಾನಾಗಿಯೇ ಲಭ್ಯವಾಗುತ್ತದೆ. ನಾರದ ಮುನಿಗಳು ತಮ್ಮ ಮಾತನ್ನು ಮುಂದುವರಿಸುತ್ತಾ ವೇದವ್ಯಾಸರಲ್ಲಿ ಈ ರೀತಿ ನುಡಿದರು. ನೀವು ಪರಿಪೂರ್ಣವಾದ ದರ್ಶನ ಶಕ್ತಿ ಉಳ್ಳವರು. ಪರಮಾತ್ಮನ ಸ್ವರೂಪವನ್ನು ನೀವೇ ತಿಳಿಯಬಲ್ಲಿರಿ. ಏಕೆಂದರೆ ನೀವು ಭಗವಂತನ ಶಕ್ತ್ಯಾರೋಪಿತ ಅವತಾರವಾಗಿದ್ದೀರಿ. ನೀವು ಜನ್ಮರಹಿತರು. ಆದರೂ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಈ ಲೋಕದಲ್ಲಿ ಅವತರಿಸಿದ್ದೀರಿ. ಆದ್ದರಿಂದ ಪರಮಪುರುಷನಾದ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ವರ್ಣಿಸಿ. ಇಲ್ಲಿ ನಾರದ ಮುನಿಗಳು ಶ್ರೀ ವೇದವ್ಯಾಸರ ಗುರುಗಳಾಗಿರುವುದು ಕೇವಲ ಔಪಚಾರಿಕ. ವೇದವ್ಯಾಸರು ಆಧ್ಯಾತ್ಮಿಕ ಗುರುವೊಬ್ಬರನ್ನು ಅವಲಂಬಿಸಿದವರಲ್ಲ. ವಾಸ್ತವವಾಗಿ ಅವರೇ ಎಲ್ಲರ ಗುರುಗಳು. ವ್ಯಕ್ತಿಯು ಸ್ವಯಂ ಭಗವಂತನೇ ಆಗಿದ್ದರೂ ಅವನಿಗೆ ಒಬ್ಬ ಗುರು ಇರಬೇಕು ಎನ್ನುವ ವಿಷಯವನ್ನು ಅವರು ತಮ್ಮ ವರ್ತನೆಯಿಂದ ಬೋಧಿಸುತ್ತಿದ್ದಾರೆ. ತಮ್ಮ ಆಚರಣೆಯಿಂದ ಜನರಿಗೆ ಬೋಧಿಸುವವರನ್ನೇ ಆಚಾರ್ಯರು ಎಂದು ಕರೆಯುತ್ತಾರೆ. ಸ್ವಯಂ ಭಗವಾನ್ ಶ್ರೀಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗಲೂ ಸಹ ಅವರು ಗುರುಗಳನ್ನು ಪಡೆದಿದ್ದಾರೆ. ತಮ್ಮ ಅಲೌಕಿಕ ಪ್ರಕೃತಿಯಿಂದಾಗಿಯೇ ಅವರು ಎಲ್ಲ ಜ್ಞಾನವನ್ನೂ ಅರಿತಿದ್ದರು. ಆದರೂ ಸಹ ಅವರು ಸಾಂಪ್ರದಾಯಿಕವಾಗಿ ಗುರುಗಳನ್ನು ಸ್ವೀಕರಿಸಿದರು. ಜ್ಞಾನ ಸಾಧನೆಯ ನಿಶ್ಚಿತ ಉದ್ದೇಶಗಳೆಂದರೆ ತಪಸ್ಸು, ವೇದಾಧ್ಯಯನ, ಯಜ್ಞ, ಸ್ತೋತ್ರ ಪಠಣ ಮತ್ತು ದಾನ. ಕಡೆಯಲ್ಲಿ ಇವು ಉತ್ತಮ ಕಾವ್ಯಗಳಿಂದ ವರ್ಣಿತನಾದ ಭಗವಂತನ ಅಲೌಕಿಕ ನಿರೂಪಣೆಯಲ್ಲಿ ಕೊನೆಗೊಳ್ಳುತ್ತದೆ. ಇದನ್ನು ವಿದ್ವಾಂಸರು ಖಚಿತವಾಗಿ ತೀರ್ಮಾನಿಸಿದ್ದಾರೆ. ಭಗವಂತನ ಮಹಿಮೆಗಳನ್ನು ತಿಳಿಸುವ ಉದ್ದೇಶದಿಂದಾಗಿ ನಾರದ ಮುನಿಗಳು ಈಗ ತಮ್ಮ ಹಿಂದಿನ ಜನ್ಮದ ಒಂದು ಕಥೆಯನ್ನು ಹೇಳುತ್ತಿದ್ದಾರೆ. ವೇದವ್ಯಾಸರನ್ನು ಉದ್ದೇಶಿಸಿ ನಾರದ ಮುನಿಗಳು ಈ ರೀತಿ ನುಡಿದರು. ಹೇ ಮುನಿಗಳೇ, ಹಿಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆ ದಾಸಿಯು ವೇದಾಂತ ತತ್ವಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು. ಮಳೆಗಾಲದ ಚಾತುರ್ಮಾಸ್ಯದ ಅವಧಿಯಲ್ಲಿ ಆ ಬ್ರಾಹ್ಮಣರ ಪರಿಚಾರಿಕೆ ಮಾಡುವಂತಹ ಭಾಗ್ಯವು ನನ್ನದಾಯಿತು. ಆ ವೇದಾಂತ ಅನುಯಾಯಿಗಳು ಸ್ವಭಾವದಿಂದ ನಿಷ್ಪಕ್ಷಪಾತಿಗಳು. ಅವರು ಕಾರಣವಿಲ್ಲದೆಯೇ ನನ್ನ ಮೇಲೆ ಅನುಗ್ರಹ ಮಾಡಿದರು. ನಾನು ಆತ್ಮನಿಗ್ರಹಿಯಾಗಿದ್ದೆ. ಸಣ್ಣ ಹುಡುಗನಾಗಿದ್ದರೂ ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ. ನನ್ನಲ್ಲಿ ತುಂಟತನ ಇರಲಿಲ್ಲ. ಅಗತ್ಯಕ್ಕಿಂತ ಹೆಚ್ಚಾಗಿ ನಾನು ಮಾತನಾಡುತ್ತಲೂ ಇರಲಿಲ್ಲ. ಆ ಬ್ರಾಹ್ಮಣರ ಕೃಪೆಯಿಂದ ನನ್ನ ಸಮಸ್ತ ಪಾಪಗಳು ಪರಿಹಾರವಾದವು. ನನ್ನ ಹೃದಯ ಪರಿಶುದ್ಧವಾಯಿತು. ಆಗ ಅಲೌಕಿಕ ಜ್ಞಾನಿಗಳ ಸ್ವಭಾವವು ನನಗೆ ಆಕರ್ಷಕವಾಯಿತು. ಹೇ ವೇದವ್ಯಾಸರೇ, ಆ ಮಹಾವೇದಾಂತಿಗಳ ಸಂಪರ್ಕ ಮತ್ತು ಕರುಣೆಗಳಿಂದಾಗಿ ಶ್ರೀಕೃಷ್ಣನ ಆಕರ್ಷಕ ಲೀಲೆಗಳ ವರ್ಣನೆಯನ್ನು ಆಲಿಸಿದೆ. ಲಕ್ಷ್ಯ ಕೊಟ್ಟು ಆಲಿಸುತ್ತಾ ಹೋದಂತೆ ಆ ದೇವೋತ್ತಮ ಪರಮಪುರುಷನ ಬಗ್ಗೆ ನನ್ನ ಶ್ರವಣಾಸಕ್ತಿ ಹೆಜ್ಜೆ ಹೆಜ್ಜೆಗೂ ಹೆಚ್ಚುತ್ತಾ ಹೋಯಿತು. ನನಗೆ ದೇವೋತ್ತಮ ಪರಮಪುರುಷನ ಬಗ್ಗೆ ಅಭಿರುಚಿ ಹುಟ್ಟಿದ ಕೂಡಲೇ ಅವನ ಬಗ್ಗೆ ಕೇಳುವ ಆಸಕ್ತಿ ದೃಢವಾಯಿತು. ನನ್ನ ಅಭಿರುಚಿ ಬೆಳೆದಂತೆ ಭಗವಂತ ಮತ್ತು ನಾನು ಇಬ್ಬರೂ ಅಲೌಕಿಕರು ಎನ್ನುವುದು ತಿಳಿಯಿತು. ನನ್ನನ್ನು ಆವರಿಸಿದ್ದ ಜಡವಾದ ಮತ್ತು ಸೂಕ್ಷ್ಮವಾದ ಆವರಣಗಳೆಲ್ಲವೂ ನನ್ನ ಅಜ್ಞಾನದಲ್ಲಿ ಮಾತ್ರವೇ ಸ್ವೀಕರಿಸಿದ್ದು ಎಂದು ಅರಿವಾಯಿತು. ಹೀಗೆ ಮಳೆಗಾಲ ಮತ್ತು ಶರತ್ಕಾಲ ಈ ಎರಡೂ ಋತುಗಳಲ್ಲಿ ಮಹಾತ್ಮರಾದ ಋಷಿಗಳಿಂದ ಸ್ವಾಮಿ ಶ್ರೀಹರಿಯ ಪರಿಶುದ್ಧ ಮಹಿಮೆಗಳನ್ನು ಸದಾ ಆಲಿಸುವ ಅವಕಾಶ ನನಗೆ ಒದಗಿತು. ನನ್ನ ಭಕ್ತಿ ಸೇವೆಯು ಪ್ರವಹಿಸಲು ಶುರುವಾದಂತೆ ನನ್ನನ್ನು ಕವಿದಿದ್ದ ರಜೋಗುಣ ಮತ್ತು ತಮೋಗುಣಗಳ ಆವರಣಗಳು ಪರಿಹಾರವಾದವು. ನಾನು ಆ ಮಹರ್ಷಿಗಳನ್ನು ತುಂಬ ಹಚ್ಚಿಕೊಂಡಿದ್ದೆ. ನನ್ನ ನಡತೆ ಸೌಮ್ಯವಾದದ್ದಾಗಿತ್ತು. ಆ ಮಹರ್ಷಿಗಳ ಸೇವೆಯಿಂದ ನನ್ನ ಪಾಪಗಳೆಲ್ಲ ಪರಿಹಾರವಾದವು. ನನ್ನ ಹೃದಯದಲ್ಲಿ ಅವರ ಬಗ್ಗೆ ದೃಢವಾದ ಶ್ರದ್ಧೆ ಬೆಳೆಯಿತು. ನಾನು ಇಂದ್ರಿಯಗಳನ್ನು ಅಧೀನವಾಗಿಸಿಕೊಂಡಿದ್ದೆ. ಕಾಯ ಮನಸ್ಸುಗಳೆರಡರಿಂದಲೂ ನಾನು ಅವರನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದೆ. ದೀನರ ಬಗ್ಗೆ ಕರುಣೆಯುಳ್ಳ ಆ ಭಕ್ತಿ ವೇದಾಂತರು ಹೊರಡುತ್ತಿರುವಾಗ ನನ್ನನ್ನು ಅನುಗ್ರಹಿಸಿದರು. ಸ್ವತಃ ದೇವೋತ್ತಮ ಪರಮಪುರುಷನು ಉಪದೇಶಿಸಿದ್ದ ಅತ್ಯಂತ ರಹಸ್ಯ ವಿಷಯವನ್ನು ನನಗೆ ಉಪದೇಶಿಸಿದರು. ಆ ಗುಹ್ಯತಮವಾದ ಜ್ಞಾನದಿಂದಾಗಿ ಎಲ್ಲದರ ಸೃಷ್ಟಿಕರ್ತನೂ ಪಾಲಕನೂ ಮತ್ತು ಸಂಹಾರಕನೂ ಆದ ಶ್ರೀಕೃಷ್ಣನ ಶಕ್ತಿಯ ಪ್ರಭಾವವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಅದನ್ನು ತಿಳಿದವನು ಅವನಲ್ಲಿಗೆ ಮರಳಬಹುದು ಮತ್ತು ಆತನನ್ನು ಸಾಕ್ಷಾತ್ತಾಗಿ ಸಂಧಿಸಬಹುದು. ಎಲೈ ಬ್ರಾಹ್ಮಣರಾದ ವೇದವ್ಯಾಸರೇ, ಎಲ್ಲ ಕಷ್ಟ ದುಃಖಗಳ ನಿವಾರಣೆಗೆ ಅತ್ಯುತ್ತಮ ಪರಿಹಾರವೊಂದನ್ನು ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ಅದು ಯಾವುದೆಂದರೆ ದೇವೋತ್ತಮ ಪರಮಪುರುಷನಾದಂತಹ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಿ ಬಿಡುವುದು.
ಆಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ. ಒಂದು ವಸ್ತುವನ್ನು ಔಷಧವಾಗಿ ಬಳಸಿ ಆ ವಸ್ತುವಿನಿಂದ ಉಂಟಾಗಿದ್ದ ರೋಗವನ್ನೇ ಗುಣಪಡಿಸುವುದಿಲ್ಲವೇ? ಹಾಲಿನಿಂದ ಮಾಡಿದ ತಿನಿಸುಗಳು ಕೆಲವೊಮ್ಮೆ ಅಜೀರ್ಣಕ್ಕೆ ಕಾರಣವಾಗುತ್ತವೆ. ಆದರೆ ಅದೇ ಹಾಲಿನಿಂದ ಸಿದ್ಧವಾದ ಮೊಸರು ಕೆಲವು ಔಷಧಕಾರಕ ವಸ್ತುಗಳೊಡನೆ ಬೆರೆತಾಗ ಅಜೀರ್ಣ ರೋಗವನ್ನು ಗುಣಪಡಿಸುತ್ತದೆ. ನಾರದ ಮುನಿಗಳು ಕರ್ಮವನ್ನು ಮಾಡುತ್ತಲೇ ಒಬ್ಬ ವ್ಯಕ್ತಿ ಹೇಗೆ ಭವಬಂಧನದಿಂದ ಬಿಡುಗಡೆಯನ್ನು ಹೊಂದಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದಾರೆ. ಇದರ ಕುರಿತಾದಂತಹ ಹೆಚ್ಚಿನ ವಿವರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.